ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಪ್ಪುಸ್ ವ್ಯೂ. ಅಮ್ಮ, ಇವತ್ತು ಗಣಪತಿ ಹಬ್ಬ ಅಲ್ವಾ? ಮೈದಾ ಹಿಟ್ಟಿದೆ ಹೆಂಗೂ. ಇದರಲ್ಲಿ ಸ್ವೀಟ್ ಮಾಡಿಕೊಡ್ತೀರಾ ಯಾವುದಾದ್ರೂ? ಮಾಡ್ಕೊಡ್ತೀನಿ ಬಾರೆ ಪುಟ್ಟಕ್ಕ. 1 kg ಮೈದಾ ಹಿಟ್ಟು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಗಟ್ಟಿಗೆ ಕಲಸ್ಕೊಬೇಕು. ಇದನ್ನು ಫಸ್ಟು ಮೊದಲಿಗೆ ಕನಕ ರೆಡಿ ಮಾಡ್ಕೋಬೇಕು. ಇದಕ್ಕೆ 1 kg ಹಿಟ್ಟು ಹಾಕಿದ್ದೀನಿ. 1 ಚಿಟಿಕೆ ಉಪ್ಪು, ಏನೇ ಸ್ವೀಟ್ ಮಾಡೋದಾದ್ರೂ 1 ಚಿಟಿಕೆ ಉಪ್ಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಉಪ್ಪಿನ ಪುಡಿ 1 ಚಿಟಿಕೆ ಹಾಕಿದ್ದೀನಿ. ನೆಕ್ಸ್ಟು ಇದನ್ನು ಗಟ್ಟಿಗೆ ಚಪಾತಿ ಹಿಟ್ಟು ಬರುತ್ತಲ್ಲ ಅದೇ ಅದಕ್ಕೆ ಇದನ್ನು ಕಲಸ್ಕೊಬೇಕು. ಇದು ಒಂದೇ ಹಿಟ್ಟಲ್ಲಿ ಗಣಪತಿಗೆ ವಿಶೇಷ ಅಂದ್ಬಿಟ್ಟು ಫಸ್ಟು ಕರ್ಜಿಕಾಯಿ ಮಾಡೋದು, ಆಮೇಲೆ ಇದರಲ್ಲೇ ಮೋದಕನೂ ಮಾಡ್ಬೋದು, ಮತ್ತು ಪುರಿಯಾಳೆ. ಸೇಮ್ ಐಟಮ್ಸ್ ಬಳಸಿ 3 ಐಟಮ್ಸ್ ಮಾಡ್ತಿದ್ದೀರಾ? ಸೇಮ್ ಐಟಮ್ ಬಳಸಿ ಕರ್ಜಿಕಾಯಿ ಮತ್ತು ಮೋದಕನ್ ಮಾಡ್ತೀವಿ. ಪೂರಿ ಹಾಳೆಗೆ ಸಕ್ಕರೆನ ಪುಡಿ ಮಾಡಿಬಿಟ್ಟು ಇದನ್ನೆಲ್ಲ ಲಟ್ಟಿಸಿ ಪೂರಿ ಥರ ಕಲ್ತ್ಬಿಟ್ಟು ಸಕ್ಕರೆ ಪುಡಿ ಉದುರಿಸೋದು. ಸೂಪರ್. ಹಂಗಾದ್ರೆ 1 ನಿಮಿಷ ಕಲ್ಸ್ಕೊತಾ ಇದ್ದೀನಿ ಇದನ್ನು. ಇದಕ್ಕೆ ಅರ್ಧ kg ಕೊಬ್ಬರಿ ತಗೊಂಡಿದ್ದೀನಿ. ಅರ್ಧ kg ಕೊಬ್ಬರಿಗೆ ಇದರಲ್ಲಿ 3 ಬಟ್ಲು ಸಕ್ಕರೆ ಹಾಕಬೇಕು. 3 ಬಟ್ಲು. ನೆಕ್ಸ್ಟು ಇದು ಗಸಗಸೆ, ಹುರಿದು ಇಟ್ಕೊಂಡಿರೋ ಗಸಗಸೆ. ಇದು ಕಲರ್ ಚೇಂಜ್ ಆಗಿದೆ. ಗಸಗಸೆ. ಇದು ದ್ರಾಕ್ಷಿ. ಕಟ್ ಮಾಡಿದ್ದೀರಲ್ಲ, ಯಾಕೆ ದ್ರಾಕ್ಷಿ ಗೋಡಂಬಿನೆಲ್ಲ? ಎಲ್ಲ ಇದು ಕಟ್ ಮಾಡಿ ಹಾಕಿದ್ರೆ ಎಲ್ಲ ಹೊಂದ್ಕೊಳ್ಳುತ್ತೆ, ಮತ್ತೆ ಪ್ರೆಸ್ ಮಾಡ್ತೀವಲ್ಲ ಆವಾಗಲೂ ಬಿಟ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ಹಂಗಾಗಿ ದ್ರಾಕ್ಷಿ ಮತ್ತು ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಏಲಕ್ಕಿ. ಇಷ್ಟು ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡಿದ್ರೆ ಇದು ಕನಕ ಇದು ರೆಡಿ ಆಯಿತು, ಹೂರ್ಣ ಇರುತ್ತೆ. ಇದಿಷ್ಟು ಮಾಡಿದ ತಕ್ಷಣ ಇದು ಹೂರ್ಣ ರೆಡಿ ಆಯಿತು. ಕರ್ಜಿಕಾಯಿಗೂ ಇದನ್ನೇ ಹಾಕ್ತೀವಿ, ಮತ್ತು ಮೋದಕ್ಕೂ ಇದೇ ಹಾಕ್ತೀವಿ. ಗಣಪತಿ ಸ್ಪೆಷಲ್ ಅಂದ್ಬಿಟ್ಟು 3 ಥರದನ್ನ ಒಂದೇ ಇದರಲ್ಲಿ ಮಾಡ್ತೀವಿ. ಕನಕ ರೆಡಿಯಾಗಿದೆ, ಹೂರ್ಣನೂ ರೆಡಿಯಾಗಿದೆ. ಇದು ಸ್ವಲ್ಪ ಹೊತ್ತು ನೆನೆಬೇಕು. ನೆನೆದ್ಮೇಲೆ ಲಟ್ಸೋಣ. ಸರಿ. ಹಿಂಗೆ ಬಿಲ್ಲೆಗಳೇನಕ್ಕೆ ಮಾಡಿಟ್ಕೊಂಡಿದ್ದೀರಾ ಹಿಟ್ಟನ್ನು? ಇದು ಮಾಡಬೇಕಾದ್ರೆ ಇದನ್ನು ಬಿಲ್ಲೆ ಮಾಡ್ಕೊಂಡು ಮಾಡೋಕ್ಕೆ ಕಷ್ಟ ಅನ್ಸುತ್ತಲ್ವಾ, ಹಂಗಾಗಿ ಫಸ್ಟೇ ಇದನ್ನು ನೆಂದಿರೋ ಹಿಟ್ಟನ್ನ ಈ ಥರ ಬಿಲ್ಲೆ ಮಾಡಿ ಇಟ್ಕೊಂಡಿದ್ರೆ ಹಿಂಗೆ ಅರಿಯೋಕ್ಕೆ ಬೇಗ ಸುಲಭ ಆಗುತ್ತೆ. ಅದಕ್ಕೆ ಎಷ್ಟು ಬೇಕಷ್ಟು ಫಿಲ್ ಮಾಡಿಕೊಂಡು ಒತ್ತಿಡೋದು. ತುಂಬಾನ ತುಂಬಿದ್ರೆ ಒಳಗಡೆ ಹೂರ್ಣ ಜಾಸ್ತಿ ಇರೋದಲ್ಲ, ತಿನ್ನುವಾಗ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಕರ್ಜಿಕಾಯಿ ಪ್ರೆಸ್ ಮಾಡಿದ್ವಿ ಅಲ್ವಾ, ಅದೇ ಥರ ಅದೇ ಹೂರ್ಣ ಅದೇ ಹಿಟ್ಟನ್ನು ಹಾಕ್ಬಿಟ್ಟು ಈಗ ಮೋದ್ಕೊಂಡ್ ಇದ್ದೀವಿ. ಫಸ್ಟ್ ಹಿಂಗೆ ಚಿಕ್ಕದಾಗಿ ಸ್ವಲ್ಪ ಸೈಜ್ ಸೈಜ್ಗಿನ್ನ ಚಿಕ್ಕದಾಗಿ ಹರ್ಕೊಂಬಿಟ್ಟು ಈ ಥರ ಫಿಲ್ ಮಾಡ್ಬೇಕು. ಹಿಂಗೆ ಫಿಲ್ ಮಾಡಿಬಿಟ್ಟು 1 ರೌಂಡು ಬೇಕು ಅಂದರೆ ಇದೇ ಥರ ಮಾಡ್ಕೋಬೋದು, ಇಲ್ಲಾಂದರೆ ಹಿಂಗೆ ನುಲಿಬೋದು ಈ ಥರ. ಹಿಂಗೆ ಇದು ಮೋದಕ. ಇದೇ ಥರ ಇಷ್ಟು ಮೋದಕ. ಗಣೇಶನಿಗೆ ವಿಶೇಷವಾದ ಸಿಹಿ ತಿಂಡಿ ಇದು. ತಂದು ಇರಿಸಿರುವೆ ಕಡಲೆ ಬೆಲ್ಲ ಮೋದಕ, ಬಂದು ನೀ ಸ್ವೀಕರಿಸೋ ವಿನಾಯಕ. ತಂದು ಇರಿಸಿರುವೆ ಕಡಲೆ ಬೆಲ್ಲ ಮೋದಕ, ಬಂದು ನೀ ಸ್ವೀಕರಿಸೋ ವಿನಾಯಕ. ಪರೀಕ್ಷೆಯ ಎದುರಿಸುವ ವಿದ್ಯಾರ್ಥಿಯೇ ಆಗಲಿ, ಸಂಗೀತದ ಅಭ್ಯಾಸದ ಪ್ರಾರಂಭವೇ ಆಗಲಿ, ಮದುವೆಯ ಮುನ್ನ
ನವದಂಪತಿಗಳ ಬೆಸೆವಂತ ಮದುವೆಯ ಮುನ್ನ ಬೇಸಾಯದ ಆರಂಭದಿ ನೆನೆಯುತ್ತ ನಿನ್ನ ಪೂಜಿಸುವ ಭಕ್ತ ಜನ ಕೋಟಿಗಟ್ಟಲೆ ಅವರ ಮನದ ಬಯಕೆ ಸಲ್ಲಿಸು ಬಂದು ಈಗಲೇ ತಂದು ನಾ ಇರಿಸಿರುವೆ ಕಡಲೆ ಬೆಲ್ಲ ಮೋದಕ ಬಂದು ನೀ ಸ್ವೀಕರಿಸೋ ವಿನಾಯಕ. ಗಣೇಶ ಚತುರ್ಥಿ ಇದ್ದಿದ್ದರಿಂದ ನಮ್ಮನೇಲಿ ಒಂದೇ ರೀತಿಯ ಪದಾರ್ಥಗಳನ್ನು ಬಳಸಿ 3 ರೀತಿಯ ಸಿಹಿ ತಿಂಡಿಗಳನ್ನು ಮಾಡಿದ್ವಿ. ನೋಡಿದ್ರಲ್ಲ, ಕರ್ಜಿಕಾಯಿ ಮಾಡಿದ್ದೀವಿ, ಮೋದಕ ಮಾಡಿದ್ದೀವಿ, ಹಾಗೆಯೇ ಚಿರೋಟಿನ ಕೂಡ ಮಾಡಿದ್ದೀವಿ. ಚಿರೋಟಿನ ಸಾಮಾನ್ಯವಾಗಿ ಎಲ್ಲರೂ ಉಂಡೆ ಮಾಡಿಬಿಟ್ಟು ಹರಿದ್ಬಿಟ್ಟು ಎಣ್ಣೆಗೆ ಹಾಕ್ತಾರೆ. ಆದರೆ ನಮ್ಮ ಮನೆಯಲ್ಲಿ ದಪ್ಪ ದಪ್ಪ ಚಪಾತಿಗಳನ್ನು ಹಾಕಿಕೊಂಡು ಒಂದೊಂದೇ ಒಂದನ್ನು ಹಾಕಿ ಎಣ್ಣೆಯನ್ನು ಹಚ್ಚಿ ಅದನ್ನು ನೀಟಾಗಿ ರೋಲ್ ಮಾಡಿ ನಿಮಗೆ ಯಾವ ಸೈಜಲ್ಲಿ ಪೂರಿ ಬೇಕಿರುತ್ತೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ಹರಿದ್ಬಿಟ್ಟು ಅದನ್ನು ನಾವು ಎಣ್ಣೆ ಬಿಡ್ತೀವಿ. ಈಗ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಇದೇ ರೀತಿ ಮಾಡೋದು ನಾವು. ಎಲ್ಲ ಪೂರಿನೂ ಜೋಡಿಸಾದ್ಮೇಲೆ ಅದನ್ನೆಲ್ಲ ಒಟ್ಟಿಗೆ ರೋಲ್ ಮಾಡಿ ಆ ಕಡೆ ತುದಿ ಮತ್ತು ಈ ಕಡೆ ತುದಿನ ಸಮವಾಗಿ ಮಾಡಿಬಿಟ್ಟು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಒಂದೊಂದನ್ನೇ ತಗೊಂಡು ಪ್ರೆಸ್ ಮಾಡಿ ನಂತರ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಹರ್ಕೋಬೋದು. ಇಲ್ಲ ರೌಂಡ್ ಬೇಕಂದರೆ ರೌಂಡಾಗಿ ಹರ್ಕೋಬೋದು. ಎಣ್ಣೆಗೆ ಕರೆದಾದ್ಮೇಲೆ ಅದು ಬಿಸಿ ಇರುವಾಗಲೇ ಸಕ್ಕರೆ ಪುಡಿಯನ್ನು ಸೇರಿಸಿದ್ರೆ ಆ ಪೂರಿ ಜೊತೆ ಆ ಸಕ್ಕರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಂದೇ ಪದಾರ್ಥಗಳನ್ನು ಬಳಸಿ 3 ರೀತಿಯ ಗಣಪತಿಗೆ ಇಷ್ಟವಾದ ಸಿಹಿ ತಿಂಡಿಗಳನ್ನು ಮಾಡಿಟ್ಟಿದ್ದೀವಿ. ಇದನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸ್ತೀವಿ. ಗಣಪತಿಗೆ ನೈವೇದ್ಯ ಮಾಡುವಾಗ 21 ಕರ್ಜಿಕಾಯಿ ಮೋದಕಗಳನ್ನು ಇಡ್ತಾರೆ ಸಾಮಾನ್ಯವಾಗಿ. ಆದರೆ 5 ಇಡ್ಬೋದು, 9 ಇಡ್ಬೋದು, 11 ಇಡ್ಬೋದು, ಹಾಗೆಯೇ 21 ಇಡಬಹುದು. ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು.